ಎಲ್ಲರೂ ನಮಸ್ಕಾರ. ಬರ್ರಿ ಇವತ್ತು ನಾವು ಯೂಸ್ ಮಾಡ್ತಕ್ಕಂಥ ಆಂಡ್ರಾಯ್ಡ್ ಮೊಬೈಲ್ ಇಂದ ಸಾವಿರ ರೂಪಾಯಿನ ಗಳಿಸಬಹುದು. ಅದನ್ನ ನಿಮಗೆ ಇವತ್ತೊಂದು ಆಪ್ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ಯೂಸ್ ಮಾಡ್ಕೊಳಕತ್ತೀನಿ. ನಾ ಯೂಸ್ ಮಾಡಿದ ಮೇಲೆ ನಾನು ನಿಮಗೆ ಸಜೆಸ್ಟ್ ಮಾಡಕತ್ತೀನಿ. ಏನಪ್ಪ ಅಂದ್ರೆ ಇದೊಂದು ಟ್ರಂಪ್ ಹೋಟೆಲ್ ರೆಂಟಲ್ ಅಂತಕ್ಕಂಥದ್ದು. ಇದನ್ನ ಹೆಂಗೆ ಲಾಗಿನ್ ಮಾಡೋದು ಅಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ಲಿಂಕ್ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಅಂತ ಬರುತ್ತೆ. ಅಲ್ಲಿ ನೀವು ಮೊಬೈಲ್ ನಂಬರ್ ಹಾಕ್ರಿ, ಕೆಳಗೆ ಕ್ಯಾಪ್ಚಾ ಅಂತದ ಗೆಟ್ ಕೋಡ್ ಅಂದಾಗ ನಿಮಗೆ ಒಂದು ನಿಮ್ಮ ಮೊಬೈಲ್ ನಂಬರ್ ಒಂದು OTP ಬರುತ್ತೆ. ಆ OTP ನ ಅಲ್ಲಿ ಫಿಲ್ ಮಾಡ್ರಿ. ಅದ್ರ ಕೆಳಗೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಪಾಸ್ವರ್ಡ್ ಅನ್ನ ಕ್ಲಿಕ್ ಮಾಡಿ ಇನ್ವಿಟೇಷನ್ ಕೋಡ್ ಅಂತ ಬರುತ್ತೆ. ಅದು ಆಟೋಮೆಟಿಕ್ ತಗುತ್ತೆ. ನಾ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಅಂತ ಮಾಡಿ. ರಿಜಿಸ್ಟರ್ ಆದ್ಮೇಲೆ ಅಲ್ಲಿಂದ ಆಚೆಗಡೆ ಲೆಫ್ಟ್ ಸೈಡ್ ಲಾಗಿನ್ ಅಂತ ಐತಿ ನೋಡ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಸೈನ್ ಇನ್ ಮಾಡ್ರಿ. ನೀವು ಈ ಆಪ್ ಅನ್ನ ಲಾಗಿನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಪ್ರೊಫೈಲ್ ಕಂಡು ಬರುತ್ತೆ. ಪ್ರೊಫೈಲ್ ಕಂಡು ನೋಡ್ರಿ, ಅಲ್ಲಿ ಮೇಲೆ ಎಲ್ಲ ಚೆಕ್ ಕಂಪ್ನಿ ಪ್ರೊಫೈಲ್ ಅಂತದಲ್ಲ. ಕಂಪ್ನಿ ಪ್ರೊಫೈಲ್ ದಾಗ ಹೋದಾಗ ನಿಮಗೆ ಇರ್ತಕ್ಕಂಥ ಕಂಪ್ನಿ ಬಗ್ಗೆ ಏನೇನು ಡೀಟೇಲ್ಸ್ ಬೇಕಲ್ಲ ಎಲ್ಲನೂ ಕೂಡ ಡೀಟೇಲ್ಸ್ ಹೆಂಗ್ ಯೂಸ್ ಮಾಡಬೇಕು, ಹೆಂಗ ಇನ್ವೆಸ್ಟ್ ಮಾಡಬೇಕು, ಹೆಂಗ ಅರ್ನ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ನಿಮಗೆ ಅದ್ರ ಡೀಟೇಲ್ಸ್ ನ ಕೊಡ್ತಾರ. ಅದೇ ರೀತಿಯಲ್ಲಿ ಆನ್ಲೈನ್ ಸರ್ವಿಸ್ ಅಂತ ನೋಡ್ರಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ವಾಟ್ಸ್ಆಪ್, ಟೆಲಿಗ್ರಾಮ್ ಯಾವ್ದು ಬೇಕಾದಕ್ಕೂ ಡೈರೆಕ್ಟ್ ನೀವು ಅವ್ರ ಏಜೆನ್ಸಿಯಿಂದ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅದ್ರ ಬೇಕಾಗಿರ್ತಕ್ಕಂಥದ್ದು ಏನೇನು ಇನ್ಫಾರ್ಮೇಶನ್ ಬೇಕಲ್ಲ ಅದನ್ನೆಲ್ಲ ಕೇಳಬಹುದು. ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ತೊಂದರೆ ಡೈರೆಕ್ಟ್ ಅವ್ರನ್ನ ಕೇಳಬಹುದು. ಇಲ್ಲಿ ನೋಡ್ರಿ ಡೈರೆಕ್ಟ್ ಟೆಲಿಗ್ರಾಮ್ ಬರ್ತೈತಿ. ನಾ ಕೂಡ ಅವ್ರ ಜೊತೆ ಚಾಟ್ ಮಾಡೀನಿ. ಸೊ ನಿಮಗೆ ಏನೇನು ಬೇಕು ಅದನ್ನೆಲ್ಲ ನೀವು ಕೇಳ್ಕೋಬಹುದು, ಜಾಸ್ತಿ ತಿಳ್ಕೋಬಹುದು. ಅದಾದ್ಮೇಲೆ ಇದ್ರಾಗ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತ ಕೇಳಿದ್ರೆ ಅಲ್ಲಿ ವೀಕೆಂಡ್ ಅಂತ ಐತ್ಲ. ವೀಕೆಂಡ್ ಅಂದ್ರೆ ಶನಿವಾರ ರವಿವಾರದಾಗ ಮಾತ್ರ ಆಫರ್ ಇರ್ತವೆ. ಅದನ್ನ ಬಿಟ್ಟರೆ ಜನರಲ್ ಹೋಗಿ ಈ ವೆಬ್ಸೈಟ್ ಡೊನಾಲ್ಡ್ ಟ್ರಂಪ್ ಅವ್ರ ಟ್ರಸ್ಟ್ ಇರೋ ಕಾರಣದಿಂದ ಅವ್ರು ಅಮೆರಿಕದಾಗ ಎಲೆಕ್ಷನ್ ಗೆದ್ದಿರೋ ಕಾರಣದಿಂದ ಈ ಆಫರ್ ನ ಕೊಟ್ಟಾರ. 15 ರೂಪಾಯಿದ ಒಂದು ಪ್ಯಾಕೇಜ್ ಇರ್ತೈತಿ. ನಾವು ಬೈ ಮಾಡಬಹುದು. 30 ದಿನ ಇರ್ತೈತಿ. ಕೆಳಗಡೆ 180 ಅಂತ ಐತಿ. ನೀವು ಯಾವ್ದು ಬೇಕಾದನ್ನ ಬೈ ಮಾಡ್ರಿ. ನಾ ಸಜೆಸ್ಟ್ ಮಾಡೋದ್ರೆ 30 ದಿನದ ಬೈ ಮಾಡ್ರಿ. 15 ರೂಪಾಯಿ ನಾವು ಇದ್ರಾಗ ಇನ್ವೆಸ್ಟ್ ಮಾಡಿದಾಗ ಬೈ ಮಾಡಿದಾಗ ಪರ್ ಡೇ ನಮಗೆ 22.5 ರೂಪೀಸ್ ಇಂಟ್ರೆಸ್ಟ್ ಬರ್ತೈತಿ. ಸೊ 30 ದಿನದವರೆಗೂ ಇಂಟ್ರೆಸ್ಟ್ ಬರ್ತೈತಿ. ಅದು 675 ಆಕೈತಿ. ಅದನ್ನ ನಾವು ತಗೋಬಹುದು. ಅದಾದ್ಮೇಲೆ ನಾವು 15 ರೂಪಾಯಿ ಇನ್ವೆಸ್ಟ್ ಮಾಡಿದ ತಕ್ಷಣ 500 ರೂಪಾಯಿ ಬೋನಸ್ ಬರ್ತೈತಿ. ನಾವು ಮ್ಯಾಲ್ ನೋಡಬಹುದು ರಿಫರ್ ಅಂಡ್ ಪರ್ಚೇಸ್ ಈಚ್ ಗೆಟ್ 500 RS ಬೋನಸ್ ಅಂತ ಹೇಳಿಸಿದ. ಸೊ ಆ ಬೋನಸ್ ಬಂದಿರತಕ್ಕಂಥ 500 ರೂಪಾಯಿ ನಾವು ಸಡನ್ಲಿ 1 ಗಂಟೆ ಒಳಗಡೆ ನಾವು ವಿಡ್ರಾಲ್ ಮಾಡ್ಕೋಬಹುದು. ಸೊ 1 ತಿಂಗಳಿಗೆ ನಾವು 15 ರೂಪಾಯಿ ಇನ್ವೆಸ್ಟ್ ಮಾಡಿದಾಗ 675 ಇಂಟ್ರೆಸ್ಟ್ ಪ್ಲಸ್ 500 ರೂಪಾಯಿ ಬೋನಸ್ 1175 ರೂಪಾಯಿ ನಮಗೆ ಲಾಭ ಆಗ್ತೈತಿ. ಇನ್ನು ಇನ್ವಿಟೇಷನ್ ಅಂತ ಬರ್ತೈತಿ ನೋಡ್ರಿ. ಆ ಆಫರ್ ಇಲ್ಲದೆ ಇದ್ದ ಸಮಯದೊಳಗೆ ನಾವು ಇನ್ವೆಸ್ಟ್ ಮಾಡ್ಬೇಕಾದ್ರೆ 22,300 ರೂಪಾಯಿ ಇನ್ವೆಸ್ಟ್ ಮಾಡಬಹುದು. 1 ತಿಂಗಳಿಗೆ 1035 ನಮಗೆ ಆಫರ್ ಬರುತ್ತೆ. 200 ರೂಪಾಯಿ ಬೋನಸ್ ಇರುತ್ತೆ. ಇದಾದ್ಮೇಲೆ ನೀವು ಫ್ರೆಂಡ್ ಕೂಡ ಇನ್ವೈಟ್ ಮಾಡಬಹುದು. ಇನ್ವೈಟ್ ಮಾಡಿದಾಗ ನಿಮ್ಮ ಫ್ರೆಂಡ್ 500 ರೂಪಾಯಿ, ನಿಮಗೆ 500 ರೂಪಾಯಿ ರೆಫರ್ ಮಾಡಿದಾಗ 500 ರೂಪಾಯಿ ಬೋನಸ್ ಬರುತ್ತೆ. ಅದರಿಂದ ಕೂಡ ಗಳಿಸಬಹುದು. ನೀವು ಮ್ಯಾಲ್ ಕಂಪೌಂಡ್ ಅದೈತಿ ನೋಡಿ. ಕಂಪೌಂಡ್ ಅಂದ್ರೆ ಒನ್ ಟೈಪ್ ಫಿಕ್ಸ್ ಡಿಪಾಸಿಟ್ ಇದ್ದಂಗೆ. ಸೊ ಯಾವ ಕಾರಣಕ್ಕೂ ಆ ಕಂಪೌಂಡ್ ಅಲ್ಲಿ ಬೈ ಮಾಡಕ್ ಹೋಗ್ಬೇಡ್ರಿ. ಇನ್ನು ಇದ್ರಾಗ ನೋಡ್ರಿ, ನಾ ಮಾಡಿರ್ತಕ್ಕಂಥದ್ದು 1600 ರೂಪಾಯಿ ಬೈ ಮಾಡೀನಿ. ಪ್ಲಸ್ 300 ರೂಪಾಯಿ 2 ಪ್ಯಾಕೇಜ್ ನ ಬೈ ಮಾಡೀನಿ. ಇಷ್ಟೆಲ್ಲ ನಾನು ಇದನ್ನ ನೀವು ಪ್ರೂಫ್ ನೋಡಬಹುದು. ನಾನು ಕೂಡ ಯೂಸ್ ಮಾಡಕ್ಕೆ ನೋಡ್ರಿ. ನಾ ಟೋಟಲಿ 2200 ರೂಪಾಯಿನ ಇದ್ರಾಗ ಇನ್ವೆಸ್ಟ್ ಮಾಡೀನಿ. ನನಗೆ ಲಾಭ ಆಗೋದು 7380 ರೂಪಾಯಿ. ನಂಗೆ ಫರ್ ಡೇ ಇನ್ಕಮ್ ಐತಿ 42.64 ಪೈಸೆ. ಸೊ ಇಲ್ಲಿ ನೋಡ್ರಿ, ನಾವು ಇಲ್ಲಿವರೆಗೂ ನಾ 3410 ರೂಪಾಯಿನ ವಿಡ್ರಾಲ್ ಮಾಡ್ಕೊಂಡಿನಿ. ನಾವು ಇನ್ವೆಸ್ಟ್ ಮಾಡಿರೋದು 2200 ರೂಪಾಯಿ. ಮತ್ತು ಬೋನಸ್ ಅದನ್ನ ಬೇರೆ ನಾ ವಿಡ್ರಾಲ್ ಮಾಡ್ತೀನಿ. ಅಂದ್ರೆ ಟೋಟಲಿ 15 ರೂಪಾಯಿ ನಾ 2200 ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ನಾ ಇಲ್ಲಿವರೆಗೂ 4500 ರೂಪಾಯಿನ ವಿಡ್ರಾಲ್ ಮಾಡ್ಕೊಂಡಿನಿ. ಸೊ ನೀವು ಮತ್ತೆ ನೀವು ಫ್ರೆಂಡ್ಸ್ಗೆ VIP 1 VIP 2 ಅಂತ ಇರ್ತಾವೆ. 3 ಜನರಿಗೆ ನೀವು ಇನ್ವೈಟ್ ಮಾಡಿದ್ರೆ ಅಂದ್ರೆ ನಿಮಗೆ 2% ಇಂಟ್ರೆಸ್ಟ್ ಜಾಸ್ತಿ ಆಕೈತಿ. ನೀವು ಎಷ್ಟು ಇನ್ವೈಟ್ ಮಾಡ್ತಿರ್ಲಿಲ್ಲ ಹಂಗ ನಿಮ್ಗೆ ಇಂಟ್ರೆಸ್ಟ್ ಮತ್ತು ಸ್ಯಾಲರಿ ಮತ್ತು ರಿವಾರ್ಡ್ ಜಾಸ್ತಿ ಬರ್ತಾವೆ. ಇಲ್ಲೆಲ್ಲ ನೀವು ನೋಡ್ಕೊಬಹುದು ಹೆಂಗೈತೆ ಅಂತ. ನಾ ಇಲ್ಲಿವರೆಗೂ 8 ಮಂದಿಗೆ ಇನ್ವೈಟ್ ಮಾಡೀನಿ. ಸೊ ನನಗೆ 6% ಇಂಟ್ರೆಸ್ಟ್ ಬರ್ತೈತಿ. ಇಲ್ಲಿ ನೋಡ್ರಿ 320 ರೂಪಾಯಿ ಅದಾವು. ಇವಾಗ ನಾವು ವಿಡ್ರಾಲ್ ಮಾಡ್ಕೋಬಹುದು. ಆಮೇಲೆ ಇದ್ರ ಮೇಲೆ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ನಾವು ನೋಡಬಹುದು. ಇಲ್ಲಿ ನಾವು ಎದಕ್ಕೆ ಅಮೌಂಟ್ ಎಷ್ಟು ಬಂದವು ಇನ್ಕಮ್ ಡೈಲಿ ಚೆಕ್ ಮಾಡಬೇಕು. ಡೈಲಿ ನಾವು ಈ ವೆಬ್ಸೈಟ್ ಓಪನ್ ಮಾಡೋದ್ರಿಂದ ಕೂಡ ನಮಗೆ ಅಮೌಂಟ್ ಬರ್ತಾವೆ. ಒಂದ್ ವೇಳೆ ಟ್ರಸ್ಟೆಡ್ ಆಪ್ ಐತಿ, ನಾನು ಕೂಡ ಯೂಸ್ ಮಾಡಕತ್ತೀನಿ. ಆ ಕಾರಣದಿಂದ ನಿಮ್ಗೆ ಸಜೆಸ್ಟ್ ಮಾಡತ್ತೀನಿ. ಸೊ ನಾವು ಇದ್ರ ಹೆಂಗ್ ರಿಚಾರ್ಜ್ ಮಾಡೋದು ಅಂತ ಕೇಳಿದ್ರೆ ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರ್ತೈತಿ. ನಾವು ಮಿನಿಮಮ್ 300 ರೂಪಾಯಿ ಮೇಲೆ ನಾವು ಇಂಟ್ರೆಸ್ಟ್ ಮಾಡಬೇಕು, ನಾವು ಇನ್ವೆಸ್ಟ್ ಮಾಡಬೇಕು. ಸೊ ನೀವು 15 ರೂಪಾಯಿ ಇಲ್ಲಿ ತುಂಬಿ ಇಲ್ಲಿ ವೇ ಒಂದಾಗ ಕನ್ಫರ್ಮ್ ಮಾಡ್ರಿ. ಸೊ ಈ QR ಕೋಡ್ ಬರುತ್ತೆ. ಈ QR ಕೋಡ್ ಅನ್ನ ನೀವು ಸ್ಕ್ರೀನ್ ಶಾಟ್ ತಗೊಳ್ರಿ. ಸ್ಕ್ರೀನ್ ಶಾಟ್ ತಗೊಂಡ ಫೋನ್ ಪೇ ಓಪನ್ ಮಾಡ್ರಿ. ಫೋನ್ ಪೇ ಹೋಗಿ ಫೋನ್ ಪೇನ ಓಪನ್ ಮಾಡ್ರಿ. ಓಪನ್ ಮಾಡಿದಾಗ ನೀವು ಸ್ಕ್ರೀನ್ ಶಾಟ್ ತಗೊಂಡಿರ್ತಕ್ಕಂಥ ಈ QR ಕೋಡ್ ನ ಇದ್ರಾಗ ಅಪ್ಲೋಡ್ ಮಾಡಿ. ಅದು ಆಟೋಮೆಟಿಕ್ ತಗೋತೈತಿ. 15 ರೂಪಾಯಿ ಇನ್ವೆಸ್ಟ್ ಮಾಡಿ ನಿಮ್ಗೆ ತೋರ್ಸೋಗೋಸ್ಕರ ನಾ 500 ರೂಪಾಯಿನ ಹಾಕಿನಿ. ಸೊ ಇದ್ರಾಗ ಪ್ರೊಸೀಜರ್ ತಿಳಿಸಿ ನೀವು ಪೇ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ ಪೇ ಆಕೈತಿ. ಪೇ ಆದ್ಮೇಲೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಈ ಹಿಸ್ಟ್ರಿ ಒಳಗೆ ಹೋದಾಗ ಇಲ್ಲಿ UTR ನಂಬರ್ ಅಂತ ಇರ್ತದೆ ನೋಡಿ. UTR ನಂಬರ್ ಅಲ್ಲ, ಅದನ್ನ ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡು ವಾಪಸ್ ಈ ವೆಬ್ಸೈಟ್ದಾಗ ಬಂದ ಇಲ್ಲಿ ಕೆಳಗೆ ರೆಫರ್ ನಂಬರ್ ಅಂತ ಇರ್ತೈತಲ್ಲ, ಈ UTR ನಂಬರ್ನ ಇಲ್ಲಿ ಪೇಸ್ಟ್ ಮಾಡಿ ಸಬ್ಮಿಟ್ ಹೊಡೆದ ತಕ್ಷಣ ಆಟೋಮೆಟಿಕ್ ನಿಮ್ಗೆ ಇಲ್ಲಿ ಅಮೌಂಟ್ ಬರ್ತಾವೆ. ಇದ್ರಾಗ ರಿಚಾರ್ಜ್ ಆಕೈತಿ. ರಿಚಾರ್ಜ್ ಆದ್ಮೇಲೆ 320 ರೂಪಾಯಿ ಕಾಣತ್ತಲ್ಲ, ಅಲ್ಲಿ ನಿಮ್ಗೆ 15 ರೂಪಾಯಿ ಬಂದಿರ್ತಾವೆ. ಸೊ ಅಲ್ಲಿಂದ ಇದಕ್ಕೆ ಹೋರಿ, ಡೈರೆಕ್ಟ್ ಹೋರಿ. ಹೋಮ್ ಪೇಜ್ಗೆ ಹೋದಾಗ ಈ ಕೆಳಗೆ ಐತ್ ನೋಡ್ರಿ, ಇಲ್ಲಿ ಜನರಲ್ದಾಗ ಹೋರಿ. ಫಸ್ಟ್ ಇಲ್ಲಿ ನಾವು ಹೋಗಿ ನೋಡ್ರಿ. ಜನರಲ್ದಾಗ ಹೋದ ತಕ್ಷಣ ಇಲ್ಲಿ 15 ರೂಪಾಯಿ ಇಲ್ಲ 30 ದಿನದ 180 ದಿನದ ಯಾರು ಮಾಡಕ್ ಹೋಗ್ಬಿಡ್ರಿ. 30 ದಿನದ ಬೈ ಅಂತ ಹೊರಡ್ರಿ. ಬೈ ಅಂತ ಹೊಡೆದಾಗ ನೀವು ಒಂದು ತಗೊಳ್ಳೋದ್ರು ಅಥವಾ 2 ಪ್ಯಾಕೇಜ್ ನ ಬೈ ಮಾಡಾತರು ಅದನ್ನ ಇಲ್ಲಿ ನೀವು ಬೈನು ಅಂತ ಹೇಳಿದಾಗ ಇಲ್ಲಿ ಪ್ಲಸ್ ಮಾಡಿದ್ರೆ ನೀವು ಜಾಸ್ತಿ ಆಕೈತಿ. ಸೊ ಒಂದು ಅಂತ ಹೇಳಿಸಿದ ಹಾಡಿ ಪೇ ನೋ ಅಂತಂದ್ರಿ, ಅವಾಗ ನಿಮ್ಗೆ ಬೈ ಆಗಿರ್ತೈತಿ. ಬೈ ಆದ ತಕ್ಷಣ ನಿಮ್ಗೆ ಬೋನಸ್ ಬಂದಿರ್ತಾವೆ. ಕೆಳಗೆ ಏಜೆಂಟ್ ಹೋಮ್ದಾಗ ಹೋರಿ, ಇಲ್ಲಿ ನೀವು ಬಂದಿರ್ತಾವೆ. ಇಲ್ಲಿ ನೀವು ಬೋನಸ್ ಬಂದಿರ್ತೀರಿ 500 ರೂಪಾಯಿ. ಸೊ ಅದನ್ನ 500 ರೂಪಾಯಿನ ಹೆಂಗೆ ವಿಡ್ರಾಲ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಬೋದು. ನಂದೆಲ್ಲ ನೀವು ಹಿಸ್ಟ್ರಿನ ಹೆಂಗೆಲ್ಲ ವಿಡ್ರಾಲ್ ಮಾಡ್ಕೊಂಡು ನನಗೆ ಎಷ್ಟೆಲ್ಲ ಬಂದಾವ ಅನ್ನೋದನ್ನ. ಸೊ ಹೆಂಗೆ ವಿಡ್ರಾಲ್ ಮಾಡ್ಕೋದಪ್ಪ ಅಂತಂದ್ರೆ ನೀವು ಫಸ್ಟ್ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡ್ಬೇಕು. ಯಾವ ರೀತಿ ಬ್ಯಾಂಕ್ ಅಕೌಂಟ್ ಆಡ್ ಮಾಡಬೇಕು ನಾ ತೋರಿಸ್ತೀನಿ ನಿಮಗೆ. ನೋಡ್ರಿ, ಕೆಳಗೆ ಪರ್ಸನಲ್ ಹೋಮ್ ಪೇಜ್ ದಾಗ ಬಂದಾಗ ಬ್ಯಾಂಕ್ ಅಕೌಂಟ್ ಐತೆ. ಆ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಡೈರೆಕ್ಟ್ ಮುಂದಿನ ಪೇಜ್ ಹೋಗಿರಿ.
ಸೊ ಅಲ್ಲಿ ಈ ರೀತಿ ಇಂಟರ್ಫೇಸ್ ಬರ್ತದೆ ನಮ್ಗೆ ಕೆಳಗೆ ಆಡ್ ಬ್ಯಾಂಕ್ ಅಂತ ಇರ್ತದೆ ನೋಡ್ರಿ. ಆಡ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಯಾವ ಅಕೌಂಟ್ ಬ್ಯಾಂಕ್ ಐತಿ ಅದನ್ನ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಕರ್ನಾಟಕ ಬ್ಯಾಂಕ್, HDFC ಬ್ಯಾಂಕ್ ಇದು ಮಾಡಿ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್, ನಿಮ್ಮ ಹೋಲ್ಡರ್ ನೇಮ್ ಅನ್ನು ಹಾಕೋದು. ಇನ್ನೊಂದು ನಿಮ್ಗೆ ನೆನಪಿನಾಗ ಇಟ್ಕೊಳ್ರಿ, ಒಂದು ಬ್ಯಾಂಕನ್ನ ಒಂದು ಅಕೌಂಟಿಗೆ ಮಾತ್ರ ಕನೆಕ್ಟ್ ಮಾಡಬಹುದು. ಸೊ ಇಂಡಿವಿಜುವಲ್ ಆಗಿರ್ಬೇಕಲ್ಲ, ಇಬ್ಬಿಬ್ರು ಕನೆಕ್ಟ್ ಮಾಡೋ ಹಾಗಿಲ್ಲ. ಸೊ ಅಲ್ಲಿ ನೀವು IFSC ಕೂಡ ಹಾಕಿ ಆಡ್ ಬ್ಯಾಂಕ್ ಮಾಡಿದ ತಕ್ಷಣ ನೀವು ಹೋಗಿ ಇಲ್ಲಿ ವಿಡ್ರಾಲ್ದಾಗ ಹೋಗಿ ಇಲ್ಲಿ ಎಷ್ಟು ಅಮೌಂಟ್ ಅದಲ್ಲ, ಇಲ್ಲಿ ಮಿನಿಮಮ್ 300 ರೂಪಾಯಿ ಇರಬೇಕು. 300 ರೂಪಾಯಿ ಇದ್ದಾಗ ನಾವು ಇಲ್ಲಿ ಅಮೌಂಟ್ ಹಾಕೋದು. 300 ರೂಪಾಯಿ ಮೇಲೆ ಎಷ್ಟು ಬೇಕಾದಷ್ಟು ನೀವು ಇದು ಮಾಡ್ಬೋದು. ಮತ್ತು ಶನಿವಾರ ರವಿವಾರ ಸುಟ್ಟಿ ಇರ್ತೈತಿ. ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಯಾವಾಗ ಬೇಕಾದಾಗ ನೀವು ವಿಡ್ರಾಲ್ ಮಾಡ್ಕೋಬಹುದು. ಸೊ ಅಪ್ಲೈ ಮಾಡಿದ ತಕ್ಷಣ ನೀವು ಅಲ್ಲಿ ಅಮೌಂಟ್ ಹಾಕಿ ಅಪ್ಲೈ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ ನಿಮ್ಮ ಇದಕ್ಕೆ ಬರ್ತಾವೆ. ಸೊ ನೀವು ಯೂಸ್ ಮಾಡ್ರಿ. ನಾನು ಕೂಡ ನಿಮ್ಮ ಪ್ರೂಫ್ ಎಲ್ಲ ನೋಡ್ಬೋದು, ನಾನು ಯೂಸ್ ಮಾಡೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ. ಸೊ ಇದೇನೋ ಒಂದು ಟ್ರಸ್ಟೆಡ್ ಅನ್ಸೈತೆ ನನಗೆ. ಸೊ ನೀವು 30 ದಿನ ತೊಗೊಂಡು ನೀವು ಯೂಸ್ ಮಾಡ್ಕೋಬಹುದು, ಒಂದು ಒಳ್ಳೆ ಪ್ರಾಫಿಟ್ನ ಮಾಡ್ಕೋಬಹುದು. ನಾನು ಕೂಡ ಮಾಡ್ಕೊಂಡಿನಿ, ಪ್ರೂಫ್ ನೋಡತ್ತೀರಂತ ತಿಳ್ಕೊತ್ನು. ಇನ್ನೊಂದು ಎಲ್ಲರಿಗೂ ನೆನಪಿರಲಿ, ನೀವು ಯಾವ ದಿನ ನೀವು ಅದನ್ನ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿರ್ತಿರಲ್ಲ ಅದೇ ದಿನ ನೀವು ಇನ್ವೆಸ್ಟ್ ಮಾಡಬೇಕು. ಯಾಕಂದ್ರೆ ಇವತ್ತು ನೀವು ರಿಜಿಸ್ಟರ್ ಮಾಡಿ ನಾಳೆ ಇನ್ವೆಸ್ಟ್ ಮಾಡಿದ್ರೆ ಅದ್ರ ಬೋನಸ್ ಬರಂಗಿಲ್ಲ. ಸೊ ಸಾಧ್ಯ ಆದಷ್ಟು ಟ್ರೈ ಮಾಡಿರಿ, ಇವತ್ತು ರಿಜಿಸ್ಟರ್ ಮಾಡಿ ಇವತ್ತು ಇನ್ವೆಸ್ಟ್ ಮಾಡಿರಿ, ಬೋನಸ್ನ ತಗೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.